ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಖುಷ್ ಬ್ಲಾಗ್ಸ್ ಚಾನಲ್. ಇವತ್ತು ಯಾವ ರೆಸಿಪಿ ಅಂದರೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ನೋಡಿ, ಆಲೂ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬ ಸ್ಮೂತಾಗಿ ಬರುತ್ತೆ ಆಲೂ ಪರೋಟ. ನೋಡಿ, ಫಸ್ಟ್ಗೆ ಕುಕ್ಕರ್ಗೆ ಒಂದು 4 ಆಲೂಗಡ್ಡೆನ ಹಾಕ್ಕೊಂಡು ಬೇಯಿಸೋಕೆ ಇಡ್ತಾಯಿದ್ದೀನಿ. ಒಂದು 4 ಆಲೂಗಡ್ಡೆ ಒಂದು 4 ವಿಸಿಲ್ ಹಾಕಿ ಬೇಯಿಸ್ಕೊತೀನಿ. 4 ಇಲ್ಲ 5. ಜಾಸ್ತಿ ಆಲೂಗಡ್ಡೆ ಸ್ಮೂತ್ ಆಗೋದು ಬೇಡ, ಒಂಥರ ಪಿಸರು ಥರ ಫುಲ್ಲು ಸ್ಮೂತ್ ಆಗೋದು ಬೇಡ. ಆಲೂಗಡ್ಡೆ ನಾರ್ಮಲಾಗಿ ಬೇಯಲಿ. ಅದು ವಿಸಿಲ್ ಹಾಕೋಕ್ಕಿಟ್ಟು ಈ ಕಡೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಗೋಧಿ ಹಿಟ್ಟು ಅದಕ್ಕೇ ಕಲಿಸ್ಕೋಬೇಕು ನೀರು ಹಾಕಿ. ಮತ್ತು ಫುಲ್ಲು ತೆಳುನೂ ಬೇಡ, ಹಿಟ್ಟು ಫುಲ್ ಸ್ಮೂತು ಬೇಡ. ನೀಟಾಗಿ ಗೋಧಿ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಅದೇ, ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತನೂ ಕಡಿಮೆ ಇದ್ದರೆ ಸ್ವಲ್ಪ ಗಟ್ಟಿದ್ರೂ ಪರವಾಗಿಲ್ಲ, ಬಟ್ ಸ್ಮೂತ್ ಮಾತ್ರ ಬೇಡ ಹಿಟ್ಟು. ನೋಡಿ, ಈ ಕಡೆ ವಿಜಿಲ್ ಸಹ ಆಗ್ತಾಯಿದೆ. ಇದು ಒಂದು 4-5 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿ ಇದು ಹಿಟ್ಟು ಸಹ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಗೋಧಿ ಹಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಬಿಟ್ರೆ ಸ್ವಲ್ಪ ನೆನೆಯುತ್ತೆ. ನೆನೆಯೋಕೆ ಬಿಡೋಣ. ಚೆನ್ನಾಗಿ ನೆಂದರೆ ಚೆನ್ನಾಗಿ ಸ್ಮೂತ್ ಆಗ್ತವೆ ಪರೋಟ. ಅದಕ್ಕೆ ಹಿಟ್ಟು ನೆನೆಸ್ತಾ ಇದ್ದೀನಿ. ಎಲ್ಲ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ. ಈಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಸಾಕು, ಜಾಸ್ತಿ ಹೊತ್ತೇನು ಬೇಡ ಇದು. ಹಾಗಾಗಿ ಇದನ್ನು ನೆನೆಯಿಟ್ಟು ಸೈಡಿಗೆ ಎತ್ತಿಟ್ಕೊಡೋಣ. ಈಗ ಆಲೂಗಡ್ಡೆ ಒಬ್ಬೊಬ್ಬರು ಹಸಿದ್ರಲ್ಲೇ ಖಾರ ಉಪ್ಪು ಬೇಯಿಸಿರೋ ಆಲೂಗಡ್ಡೆಲೆ ಮಿಕ್ಸ್ ಮಾಡಿ ಮಾಡ್ತಾರೆ. ಬಟ್ ನಾನಿಲ್ಲ, ಪಲ್ಯ ಮಾಡ್ಕೊಂಡು ಮಾಡ್ತೀನಿ. ಇದು ಇನ್ನೂ ಟೇಸ್ಟ್ ಕೊಡುತ್ತೆ. ಅದ್ರಿಗಿಂತ ಇದು ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಪಲ್ಯ ಮಾಡಲಿಕ್ಕೆ ದೊಡ್ಡ ಸೈಜ್ ಆನಿಯನ್ನು, ಟೊಮೊಟೊ, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀನಿ. ಮಾಡಲಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ. ದೊಡ್ಡ ಸೈಜ್ ಆನಿಯನ್ ಚೆನ್ನಾಗಿ ಹಾಕಿ, ಬಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಆನಿಯನ್ನು. ಇಲ್ಲಾಂದರೆ ಪರೋಟ ಅರ್ಧೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಟೊಮೊಟೊ, ಕೊತ್ತಂಬರಿ ಎಲ್ಲನೂ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ನೋಡಿ, ಕಾದಿರೋ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿ ಅದು ಸ್ವಲ್ಪ ಚಟಪಟ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ. ನೋಡಿ, ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕರಿಬೇವು ಹಾಕೋತಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೊಟೊ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊನ ಹಾಕೋಬೇಕು. ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲನೂ. ಇಲ್ಲ ಮಧ್ಯೆ ದಪ್ಪ ಬಂದರೆ ಹರಿದು ಬಿಡ್ತವೆ. ಹಾಗಾಗಿ ಎಲ್ಲನೂ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆನಿಯನ್ ಫ್ರೈ ಆಗಿದೆ ಅಲ್ಲ, ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಅದು ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ನೋಡಿ, ಆಲೂ ಪರೋಟ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ತಿನ್ನಲಿಕ್ಕೆ. ಮೊಸರು ಜೊತೆ ಅಥವಾ ತುಪ್ಪ ಹಚ್ಕೊಂಡು ಬೇಯಿಸ್ಕೋಬೋದು, ತುಂಬ ಟೇಸ್ಟ್ ಕೊಡುತ್ತೆ. ನಾನು ಎಣ್ಣೆ ಹಚ್ಕೊಂಡೇ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾವುದಿರುತ್ತೋ ಅದು ಯೂಸ್ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿ ಸಹ ಇಲ್ಲೇ ಟೊಮೊಟೊ ಹಾಕಿದ ತಕ್ಷಣ ಹಾಕ್ತಾಯಿದ್ದೀನಿ. ಇದು ಸಹ ಚೆನ್ನಾಗಿ ಬೇಯಲಿ ಟೊಮೊಟೊ ಜೊತೆ. ಕೊತ್ತಂಬರಿ ಎಲ್ಲ ಹಸಿ ವಾಸನೆ ಹೋಗಲಿ, ಟೊಮೊಟೊ ಎಲ್ಲ ಸ್ಮೂತ್ ಆಗಬೇಕು. ಅದಕ್ಕಾಗಿ ಈಗಲೇ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಕೋದ್ರಿಂದ ಉಪ್ಪು ಈಗಲೇ ಹಾಕೋದ್ರಿಂದ ಟೊಮೊಟೊ ಸಹ ಸ್ಮೂತ್ ಆಗುತ್ತೆ. ಮತ್ತು ಸ್ವಲ್ಪ ಕಲರ್ಗಾಗಿ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿಲ್ಲ, ಮಕ್ಕಳು ತಿನ್ನುತ್ತೆ ಅಲ್ಲ, ಸ್ವಲ್ಪ ಮಧ್ಯೆ ಖಾರ ಬಂದರೆ ತಿನ್ನಲ್ಲ. ಹಾಗಾಗಿ ಖಾರ ಪುಡಿನೇ ಹಾಕೊಂಡು ಮಾಡ್ಕೋತಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ನೋಡಿ, ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಸ್ಮೂತ್ ಆಗೋವರೆಗೂ ಬೇಯಿಸ್ತಿದ್ದೀನಿ. ನೋಡಿ, ಇಲ್ಲಿ ಆಲೂಗಡ್ಡೆ ಬೆಂದಿದೆ. ನೋಡಿ, ಇಷ್ಟು ಕರೆಕ್ಟಾಗಿ ಅದಕ್ಕೆ ಬೇಯಿಸ್ಕೋಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋತಿದ್ದೀನಿ. ನೀಟಾಗಿ ದಪ್ಪ ಎಲ್ಲೂ ಇಲ್ಲಾರ್ದೇ ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ದಪ್ಪ ಇದ್ದರೆ ಮತ್ತೆ ಹರಿದೋಗ್ಬಿಡ್ತಾವಲ್ಲ. ಹಾಗಾಗಿ ನೋಡಿ, ಎಲ್ಲನೂ ನೀಟಾಗಿ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಸೈಡ್ಗೂ ಸಹ ಬೆಂದಿದೆ. ಇದು ಈರುಳ್ಳಿ ಟೊಮೊಟೊ ಎಲ್ಲನೂ ನೀಟಾಗಿ ಬೆಂದಿದೆ. ಈಗ ಖಾರದ ಪೌಡರ್ ಹಾಕೋತಿದ್ದೀನಿ. ಖಾರದ ಪುಡಿನ ನೋಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಸಾಕು, ಮಕ್ಕಳೆಲ್ಲ ತಿಂತವೆ, ಸಾಕು. ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕೋತೀವಲ್ಲ, ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ ಸ್ವಲ್ಪ, ಮ್ಯಾಗಿ ಮಸಾಲ ಸ್ವಲ್ಪ ಹಾಕೋತೀನಿ. ಮ್ಯಾಗಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನೋಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್, ಚಿಕ್ಕ ಸ್ಪೂನಿಂದ 1 ಸ್ಪೂನು, ಮತ್ತು ಸ್ವಲ್ಪ ಮ್ಯಾಗಿ ಮಸಾಲ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಮಸಾಲೆ ಟೊಮೊಟೊ ಆನಿಯನ್ ಜೊತೆ ಮಿಕ್ಸ್ ಆಗೋವರೆಗೂ ಸ್ವಲ್ಪ 1-2 ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಈ ಕಡೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಈಗ ಎಲ್ಲ
ಫ್ರೈ ಆಗಿರೋದಕ್ಕೆ ಹಾಕೋಬೇಕು. ನೋಡಿ ಇದನ್ನು ಆಲೂಗಡ್ಡೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆಲೂಗಡ್ಡೆ ಹಾಕಿದ್ಮೇಲೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲನೂ ಮುಂಚೆ ಹಾಕಿದ್ದೀವಲ್ಲ, ಓನ್ಲಿ ಅದು ಗ್ರೇವಿ ಇದು ಆಲೂಗಡ್ಡೆ ಜೊತೆ ಮಿಕ್ಸ್ ಆಗೋ ಥರ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಉಪ್ಪು ಎಲ್ಲ ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಇದ್ದರೆ ಆಗೋಯ್ತು. ನೋಡಿ ಎಲ್ಲ ಆಗಿದೆ. ಈ ಥರ ಏನು ನೀರು ಮಿಕ್ಸ್ ಮಾಡಬಾರ್ದು, ಒಂದು ಹನಿ ಸಹ ನೀರು ಹಾಕಿಲ್ಲ. ನೋಡಿ ಈ ಥರ ಡ್ರೈ ಆಗಿ ಪಲ್ಯನ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ನೋಡಿ ಪಲ್ಯ ಆದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಿದ್ದರೆ ಪರೋಟ ಅರಿಯೋಲ್ಲ. ಪಲ್ಯ ಬಿಸಿ ಇರುವಾಗಲೇ ಪರೋಟ ಮಾಡಿದರೆ ಹರಿದು ಬಿಡುತ್ತೆ. ಹಾಗಾಗಿ ಆರಕ್ಕೆ ಬಿಟ್ಟು ಆಮೇಲೆ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಈ ಥರ ಚಪಾತಿ ಹಿಟ್ಟನ್ನ ಉಂಡೆ ಮಾಡ್ಕೊಂಡಿದ್ದೀನಿ, ಪಲ್ಯ ಸಹ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದೊಂದು ಉಂಡೆ ತೊಗೊಂಡು ಸ್ವಲ್ಪನೇ ಸೇಮ್ ಹೋಳಿಗೆ ಹೆಂಗೆ ಮಾಡ್ತೀವಿ ಆ ಥರನೇ, ಅದು ಸ್ವೀಟ್ ಹೋಳಿಗೆ ಆದರೆ ಇದು ಖಾರದ ಹೋಳಿಗೆನೇ ಅನ್ಬೋದು. ನೋಡಿ ಈ ಥರ ಒಂದು ಉಂಡೆ ತಗೊಂಡು ಸ್ವಲ್ಪ ಇಟ್ಟು, ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಅದು ಎಲೆ ದೊಡ್ಡದಾಗೋವರೆಗೂ ತೀಡಿ ಲಟ್ಸ್ಕೊಂಡು, ಈಗ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಈ ಪಲ್ಯನ, ಆಲೂಗಡ್ಡೆ ಪಲ್ಯನ, ಇದನ್ನು ಮಧ್ಯದಲ್ಲಿಟ್ಟು ಫೋಲ್ಡ್ ಮಾಡಬೇಕು. ನೀಟಾಗಿ ಮಡಚಿ ಈ ಥರ ನೋಡಿ ರೌಂಡ್ಗೆ ಅದ್ರ ಮೇಲೆ ಈ ಥರ ಮಡಚಿ ಗುಂಡು ಥರ ಮಾಡಿಕೊಂಡು ಸ್ಮೂತಾಗಿ ಲಟ್ಸ್ಬೇಕು. ವೇಟೆಲ್ಲ ಹಾಕಿ ಲಟ್ಟಿಸೋಂಗಿಲ್ಲ, ಹರಿದೋಗುತ್ತಲ್ಲ. ಹಾಗಾಗಿ ವೇಟ್ಲೆಸ್ಸಾಗಿ ಸ್ಮೂತಾಗಿ ಪ್ರೆಷರ್ ಹಾಕ್ದೇ ನೀಟಾಗಿ ಲಟ್ಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿ ಲಟ್ಸ್ಕೊಂಡ್ರೆ ಸಾಕು, ಜಾಸ್ತಿ ಹಿಟ್ಟು ಬೇಡ, ಮತ್ತು ಹಿಟ್ಟಿಟ್ಟಾಗುತ್ತೆ. ಸ್ವಲ್ಪ ಹಿಟ್ಟು ಹಾಕಿ ನೀಟಾಗಿ ಲಟ್ಸ್ಕೊಬೇಕು. ನೋಡಿ ನಾನು ಈ ಥರ ಲಟ್ಸ್ಕೊಂಡಿದ್ದೀನಿ, ಎಲ್ಲೂ ಹರಿದಿಲ್ಲ, ತುಂಬ ನೀಟಾಗಿ ಬಂದಿದೆ. ಯಾಕೆ ಹರಿತವೆ ಎಲ್ಲರೂ ಅಂದರೆ, ಅದು ಈ ಬಿಸಿ ಇರಬೇಕಾದ್ರೆ ಪಲ್ಯ ಬಿಸಿ ಇರಬೇಕಾದ್ರೆ ಇದರಲ್ಲಿಟ್ಟು ಮಾಡಿಬಿಟ್ರೆ ಹರಿದೋಗೋ ಚಾನ್ಸ್ ತುಂಬ ಇರುತ್ತೆ. ಹಾಗಾಗಿ ಪಲ್ಯನ ತಣ್ಣಗಾಕಿ ಬಿಡಬೇಕು. ಪಲ್ಯ ತಣ್ಣಗಾದ್ಮೇಲೆ ನೋಡಿ ಅದ್ರ ಚಪಾತಿ ಎಲೆ ಸ್ವಲ್ಪ ತೀಡ್ಕೊಂಡು ಅದ್ರ ಮಧ್ಯೆ ಇಟ್ಟು ಮತ್ತೆ ಫೋಲ್ಡ್ ಮಾಡಿ ಗುಂಡಕ್ಕೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡು ನೋಡಿ ಹಂಚು ಕಾಯಕ್ಕಿಟ್ಟಿದ್ದೆ ನಾನು. ಹಂಚ್ಕಾದ್ಮೇಲೆ ನೋಡಿ ಹಿಂದೆ ಮುಂದೆ ಎಲ್ಲನೂ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ನೀಟಾಗಿ ಬೇಯಿಸ್ಕೋಬೇಕು, ಎಲ್ಲಿ ಹಸಿ ಬಿಸಿ ಇಲ್ಲಾರ್ದ ಹಾಗೆ ನೋಡಿ ನೀಟಾಗಿ ಎಲ್ಲನೂ ಅದೇ ಥರನೇ ಮಾಡ್ಕೋತಿದ್ದೀನಿ. ನೋಡಿ ಅರ್ದಿಲ್ಲ, ನಾನು ಯಾವ ಪರೋಟನೂ ಅರ್ದಿಲ್ಲ, ಭಾಳ ಸ್ಮೂತಾಗಿ ಬಂದಿತ್ತು. ನೋಡಿ ಇಷ್ಟು ಸ್ಮೂತಾಗಿ ಬರುತ್ತೆ. ಹಿಂದೆ ಮುಂದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು ನೀಟಾಗಿ. ಎಲ್ಲೂ ಹಸಿ ಇರಬಾರ್ದು, ಇಲ್ಲಾಂದರೆ ಮತ್ತೆ ಹೊಟ್ಟೆ ನೋವಾಗುತ್ತೆ. ಹಾಗಾಗಿ ನೀಟಾಗಿಯೇ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿರ್ತವೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಸ್ಮೂತಾಗಿ ಸಹ ಇರ್ತವೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಅವಾಗವಾಗ ಮಕ್ಕಳಿಗೂ ಸಹ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾರೆ. ನೋಡಿ ನಾವು ಹಾಗಾಗಿ ಈ ಥರನೇ ಮಾಡೋದು ನಾನು ಯಾವಾಗಲೂ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಎಲ್ಲೂ ಹರಿದಿಲ್ಲ. ಈ ಥರ ನೀಟಾಗಿ ಹಿಂದೆ ಮುಂದೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಬಿಟ್ಟು ಬಿಸಿ ಇರಲಿ ಅಂಥೇಳಿ ಹಾಟ್ ಬಾಕ್ಸ್ಗಾಗಿ ಇಟ್ಕೊಂಡಿದ್ದೆ. ಭಾಳನೇ ಚೆನ್ನಾಗಿತ್ತು. ಇವು ಇನ್ನೂ ಸ್ಮೂತ್ ಆಗ್ತವೆ, ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟರಂತೂ ಇನ್ನೂ ಸ್ಮೂತಾಗಿರ್ತವೆ. ಬಟ್ ಬಿಸಿ ತಿಂದ್ರಂತೂ ಭಾಳ ಟೇಸ್ಟ್ ಇರುತ್ತೆ. ಬಿಸಿದೇ ತಿನ್ಕೋಬೇಕು. ಮೊಸರು ಜೊತೆನಾದರೂ ತಿನ್ಕೋಬೋದು, ಇಲ್ಲ ಸಾಸ್ ಜೊತೆ ಆದರೂ ತಿನ್ಕೋಬೋದು, ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಕೋಬೋದು, ಹೆಂಗಾದರೂ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಇದರಲ್ಲೇ ಸ್ಟಫ್ ಆಗಿರೋದ್ರಿಂದ ಸೈಡಿಗೇನು ಪಲ್ಯ ಚಟ್ನಿ ಬೇಕಾಗೋದೇ ಇಲ್ಲ. ಹೀಗೇನೆ ತಿನ್ಬೋದು. ಆಲೂ ಪರೋಟ ಸಖತ್ತಾಗಿರುತ್ತೆ, ತುಂಬ ಟೇಸ್ಟ್ ಇತ್ತು, ಚೆನ್ನಾಗಿ ಸಹ ಬಂದಿದ್ವು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.